ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಶ್ರಾವಣ ಮಾಸ ಶುರುವಾಗಿದೆ. ಅದರ ವಿಶೇಷವಾಗಿ ಮಂಗಳಗೌರಿ ಮಹಾಪ್ರಸಾದ ಗೋಧಿ ಹಿಟ್ಟಿನ ಸಜ್ಜಿಗೆ ಅಥವಾ ಗೋಧಿ ಹಿಟ್ಟಿನ ಉಂಡೆ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಅತ್ಯಂತ ಸರಳವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ. 1/4 ಗ್ಲಾಸಷ್ಟು ತುಪ್ಪ ಅಥವಾ ಸುಮಾರು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಗೋಡಂಬಿನ ಹಾಕೊಂಡ್ಮೇಲೆ ಸುಮಾರು ಒಂದು 30ರಿಂದ 40 ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಇದು ಗೋಧಿ ಹಿಟ್ಟು 2 ಗ್ಲಾಸಷ್ಟು, ಅರ್ಧ ಗ್ಲಾಸಷ್ಟು ತುಪ್ಪನ ಉಪಯೋಗ ಮಾಡಿದ್ದೆ. ಏಲಕ್ಕಿ ಕುಟ್ಟಿಟ್ಕೊಂಡಿರೋದು. ಈಗ ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಂಡು ಗೋಧಿ ಹಿಟ್ಟನ್ನ ಸುಮಾರು ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಉರಿಬೇಕು. ಗೋಧಿ ಹಿಟ್ಟಿನ ಸುವಾಸನೆ ಬರಬೇಕು, ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಹೈ ಫ್ಲೇಮ್ ಬೇಡವೇ ಬೇಡ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಗೋಧಿ ಹಿಟ್ಟು ಸಿದೋಗುತ್ತೆ, ಆಮೇಲೆ ರುಚಿ ಬರಲ್ಲ, ಟೇಸ್ಟ್ ಬರಲ್ಲ, ಚೆನ್ನಾಗಿರಲ್ಲ. ಈಗ ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ಸುವಾಸನೆ ಮನೆಯೆಲ್ಲ ಘಮ ಅಂತಾಗೋಗಿದೆ. ಬಣ್ಣ ಕೂಡ ಚೇಂಜ್ ಆಗಿದೆ. ಇದು ತುಂಬಾ ಜಾಸ್ತಿ ಬಿಸಿ ಇದೆ. ಸ್ವಲ್ಪ ಉಗುರು ಬೆಚ್ಚಗಷ್ಟು ತಣ್ಣಗಾಗಬೇಕು. ಇದು ತಣ್ಣಗಾಗಷ್ಟರಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಮತ್ತೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬೇರೆ ಬಾಣಲೆ. 1 ಗ್ಲಾಸಷ್ಟು ಬೆಲ್ಲದ ಪುಡಿ, 2 ಗ್ಲಾಸಷ್ಟು ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿದ್ದೆ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಇದರಲ್ಲೇನೋ ಕಲ್ಮಶ ಏನಿರಲ್ಲ. ಅರ್ಧ ಗ್ಲಾಸಷ್ಟು ನೀರು. ಇದು ಹಸಿ ತೆಂಗಿನ ತುರಿ, ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು. ಹಸಿ ತೆಂಗಿನ ತುರಿನ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಬೆಲ್ಲದ ನೀರು ಜೊತೆಗೆ ಚೆನ್ನಾಗಿ ಬೆಂದೋಗುತ್ತೆ. ಇದರಲ್ಲಿರೋ ಹಸಿ ಅಂಶ ಹೋಗ್ಬಿಡತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಇದನ್ನು. ಅಥವಾ ಇದಕ್ಕೆ ಬದಲಾಗಿ ಒಣ ಕೊಬ್ಬರಿ ತುರಿನ ಉಪಯೋಗ ಮಾಡೋಂಗಿದ್ರೆ ಒಣ ಕೊಬ್ಬರಿ ತುರಿನ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನೆಲ್ಲ ಹುರ್ಕೊಂಡಿದ್ವಲ್ಲ ಅದರ ಜೊತೆಗೆ ಸೇರಿಸ್ಕೋಬೋದು. ಬೆಲ್ಲನ ಪಾಕ ತೆಗೆಯೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಕರಗಿಸ್ಕೊಂಬಿಟ್ಟು ಸ್ವಲ್ಪ ಮಟ್ಟಕ್ಕಷ್ಟು ಚೆನ್ನಾಗಿ ಕರಗಿಸ್ಕೊಂಡ್ಮೇಲೆ 1-2 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ರೀತಿಯಾಗಿ ಬಬ್ಬಲ್ ಬರಬೇಕು. ಆ ರೀತಿ ಆಗೋವರೆಗೂ ಕಲಿಸ್ಕೊಂಡ್ರೆ, ಬೇಯಿಸ್ಕೊಂಡ್ರೆ, ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಬೆಲ್ಲದಲ್ಲೇನಾದರೂ ಕಲ್ಮಶ ಇದ್ದರೆ ಬೆಲ್ಲನ ಸಂಪೂರ್ಣವಾಗಿ ಕರಗಿಸ್ಕೊಂಡು ಶೋಧಿಸ್ಕೊಂಬಿಡ್ಬೇಕು. ಮತ್ತೊಮ್ಮೆ ಈ ಕರಗಿಸ್ಕೊಂಡಿರೋ ನೀರನ್ನ ಬಾಣಲೆಗೆ ಹಾಕ್ಕೊಂಡು ಹಸಿ ತೆಂಗಿನ ತುರಿನ ಹಾಕ್ಕೊಂಡು ಮತ್ತೊಮ್ಮೆ 1-2 ನಿಮಿಷ ಬಿಸಿ ಮಾಡ್ಕೋಬೋದು. ಒಣ ಕೊಬ್ಬರಿ ತುರಿ ಉಪಯೋಗ ಮಾಡೋಂಗಿದ್ರೆ ತುಂಬಾ ಸುಲಭ. ಈಗ ಕರಗಿಸ್ಕೊಂಡಿರೋ ಬೆಲ್ಲ ಕೂಡ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಲಿ. ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟು ತಣ್ಣಗಾಗಿದೆ. ತಣ್ಣಗಂದರೆ ಸಂಪೂರ್ಣವಾಗಿ ತಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಉಗುರು ಬೆಚ್ಚಗಿರಲಿ. ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಬಿಡ್ಬೇಕು. ಉಂಡೆ ಏನಾದರೂ ಆದರೆ ಕೈಗೆ ಸಿಗುತ್ತೆ. ಈಗ ಕರಗಿಸ್ಕೊಂಡಿರೋ ಬೆಲ್ಲನ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಉಂಡೆ ಕಟ್ಕೋಬೇಕು. ಉಂಡೆ ರೆಡಿಯಾಗಿದೆ. ಗೋಧಿ ಹಿಟ್ಟಿನ ಸಜ್ಜಿಗೆ ಅಥವಾ ಗೋಧಿ ಹಿಟ್ಟಿನ ಉಂಡೆ. ಮತ್ತೊಮ್ಮೆ ತುಂಬಾ ಜಾಸ್ತಿ ಡ್ರೈನೆಸ್ ಅನಿಸಿದ್ರೆ, ಒಣ ಅನಿಸಿದ್ರೆ ಮತ್ತೊಮ್ಮೆ ಬೆಲ್ಲ ಕರಗಿಸ್ಕೊಂಡಿರೋ ನೀರನ್ನ ಸೇರಿಸ್ಕೊಂಡು ಉಂಡೆ ಕಟ್ಕೋಬೋದು. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಮಂಗಳಗೌರಿ ಪೂಜೆಗೆ ಇದನ್ನು ಒಂದಿನ ಟ್ರೈ ಮಾಡಿ ನೋಡಿ. ಗೌರಿಯ ಮಹಾಪ್ರಸಾದ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.